ಅಹಂಕಾರದ ಮುಂದೆ ದೇವರೆಂದೂ ತಲೆಬಾಗೋದಿಲ್ಲ. ಆದರೆ ನಿಷ್ಕಲ್ಮಶ ಭಕ್ತಿಗೆ ಜಗದೊಡೆಯನೇ ದಾಸನಾಗ್ತಾನೆ. ಸುಂದರಪುರ ಎಂಬ ಗ್ರಾಮದಲ್ಲಿ ನೆಲೆಸಿದ್ದ ಅಂಬಾರಿ ದೇವಿಯ ಪವಾಡವೇ ಹಾಗಿತ್ತು. ಆ ದೇವಿಯ ಆಶೀರ್ವಾದ ಒಬ್ಬ ಕಡು ಬಡವನ ಭಿಕ್ಷುಕನ ಬದುಕನ್ನು ಹೇಗೆ ಬದಲಾಯಿಸಿತು? ದುರಾಸೆಯ ಶ್ರೀಮಂತನಿಗೆ ದೇವಿ ಕಲಿಸಿದ ಪಾಠವೇನು? ಬನ್ನಿ, ಇಂದಿನ ಈ ರೋಮಾಂಚನಕಾರಿ ಕಥೆಯಲ್ಲಿ ತಿಳಿಯೋಣ. ಸುಂದರಪುರ ಹಳ್ಳಿಯಲ್ಲಿ ಸೋಮಣ್ಣ ಎಂಬ ಕಡು ಬಡವನಿದ್ದನು. ಅವನಿಗೆ ಈ ಪ್ರಪಂಚದಲ್ಲಿ ಯಾರೂ ಇರಲಿಲ್ಲ. ಪ್ರತಿದಿನ ಊರಿನ ಬೆಟ್ಟದ ಮೇಲಿರುವ ಹಳೆಯ ಅಂಬಾರಿ ದೇವಿಯ ದೇವಸ್ಥಾನದ ಮುಂದೆ ಕುಳಿತು ಭಿಕ್ಷೆ ಬೇಡುತ್ತಿದ್ದನು. ತನಗೆ ಸಿಕ್ಕ ಅಲ್ಪ ಸ್ವಲ್ಪ ಕಾಸಿನಲ್ಲಿಯೇ ದೇವಿಗೆ ಒಂದಿಗೆ ಒಂದು ಹೂವು ಮತ್ತು ಹಣ್ಣನ್ನು ತಂದು ಭಕ್ತಿಯಿಂದ ಪೂಜಿಸುತ್ತಿದ್ದನು. ಅದೇ ಊರಿನಲ್ಲಿ ಧನಪಾಲ ಎಂಬ ಜಮೀನ್ದಾರನಿದ್ದನು. ಅವನು ಹಣದ ಕೊಬ್ಬಿನಿಂದ ಮೆರೆಯುತ್ತಿದ್ದನು. ದೇವಸ್ಥಾನಕ್ಕೆ ಬರುವಾಗಲೆಲ್ಲ ಚಿನ್ನದ ಒಡವೆಗಳನ್ನು ಧರಿಸಿ ತನ್ನ ಶ್ರೀಮಂತಿಕೆಯನ್ನು ಪ್ರದರ್ಶಿಸುತ್ತಿದ್ದನು. ಬಡವ ಸೋಮಣ್ಣನನ್ನು ಕಂಡರೆ ಅವನಿಗೆ ಎಲ್ಲಿಲ್ಲದ ಆಕ್ಟೋಪೋಸ್ನಂತಹ ದ್ವೇಷ ಮತ್ತು ಅಸಡ್ಡೆ. ಒಂದು ದಿನ ಊರಿನಲ್ಲಿ ಭೀಕರ ಬರಗಾಲ ಬಂದಿತ್ತು. ದೇವಸ್ಥಾನಕ್ಕೆ ಭಕ್ತರ ಸಂಖ್ಯೆ ಕಡಿಮೆಯಾಯಿತು. ಸೋಮಣ್ಣನಿಗೆ ಭಿಕ್ಷೆಯೂ ಸಿಗದೆ 3 ದಿನಗಳಿಂದ ಉಪವಾಸವಿದ್ದನು. ಆದರೂ ಅವನು ದೇವಿಯ ಸನ್ನಿಧಿಯನ್ನು ಬಿಟ್ಟು ಕದಲಲಿಲ್ಲ. 3ನೇ ದಿನದ ರಾತ್ರಿ ಜೋರಾಗಿ ಗಾಳಿ ಮಳೆ ಸುರಿಯತೊಡಗಿತು. ಆಗ ದೇವಸ್ಥಾನದ ಒಳಗೆ ಒಬ್ಬ ವೃದ್ಧ ಮಹಿಳೆ ಹರಿದ ಸೀರೆಯನ್ನುಟ್ಟು ಹಸಿವಿನಿಂದ ನಡುಗುತ್ತಾ ಬಂದಳು. ಅವಳು ಧನಪಾಲನ ಮುಂದೆ ಕೈಯೊಡ್ಡಿ, ಅಯ್ಯ, ಹಸಿವಿನಿಂದ ಪ್ರಾಣ ಹೋಗುತ್ತಿದೆ, ಏನಾದರೂ ಧರ್ಮ ಮಾಡಿ ಎಂದು ಬೇಡಿದಳು. ಆದರೆ ಧನಪಾಲ ಅವಳನ್ನು ಜೋರಾಗಿ ತಳ್ಳಿ, ದೂರ ಹೋಗು ಮುದುಕಿ, ನನ್ನ ಬೆಲೆ ಬಾಳುವ ಬಟ್ಟೆ ಮುಟ್ಟಬೇಡ ಎಂದು ಗದರಿಸಿದನು. ಇದನ್ನೆಲ್ಲ ನೋಡುತ್ತಿದ್ದ ಸೋಮಣ್ಣನಿಗೆ ಮನಸ್ಸು ಕರಗಿತು. ತಾನು ಹಸಿವಿನಿಂದ ಬಳಲುತ್ತಿದ್ದರೂ ಅಂದು ಸಾಯಂಕಾಲ ಯಾರೋ ಕೊಟ್ಟಿದ್ದ ಕೇವಲ 2 ರೊಟ್ಟಿಗಳನ್ನು ಆ ವೃದ್ಧೆಯ ಕೈಗಿಟ್ಟನು. ಕುಡಿಯಲು ನೀರು ಕೊಟ್ಟನು. ಆ ವೃದ್ಧೆ ರೊಟ್ಟಿಯನ್ನು ತಿಂದು ಮುಗಿಸುತ್ತಿದ್ದಂತೆ ಇಡೀ ದೇವಸ್ಥಾನದಲ್ಲಿ ದಿವ್ಯ ಬೆಳಕೊಂದು ಆವರಿಸಿತು. ಗುಡುಗು ಮಿಂಚಿನ ನಡುವೆ ಆ ವೃದ್ಧೆ ಮಾಯವಾಗಿ ಆ ಜಾಗದಲ್ಲಿ ಸಾಕ್ಷಾತ್ ಅಂಬಾರಿ ದೇವಿ ಪ್ರತ್ಯಕ್ಷಳಾದಳು. ಸಿಂಹವಾಹಿನಿಯಾಗಿ ಕೈಯಲ್ಲಿ ಆಯುಧಗಳನ್ನು ಹಿಡಿದು ಮಂದಹಾಸ ಬೀರುತ್ತಾ ನಿಂತ ಜಗನ್ಮಾತೆಯನ್ನು ನೋಡಿ ಸೋಮಣ್ಣ ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಧನಪಾಲ ಭಯದಿಂದ ನಡುಗುತ್ತಾ ಮೂಲೆಗೆ ಬಿದ್ದನು. ದೇವಿ ಮಧುರ ಧ್ವನಿಯಲ್ಲಿ, ಸೋಮಣ್ಣ, ನಿನ್ನ ಹಸಿವಿಗಿಂತಲೂ ಪರರ ಹಸಿವನ್ನು ನೀಗಿಸಿದ ನಿನ್ನ ನಿಷ್ಕಲ್ಮಶ ಭಕ್ತಿಗೆ ನಾನು ಒಲಿದಿದ್ದೇನೆ. ಇಂದಿನಿಂದ ನಿನ್ನ ದಾರಿದ್ರ್ಯ ಕೊನೆಗೊಳ್ಳಲಿ, ನಿನ್ನ ಗುಡಿಸಲು ಸುಂದರ ಅರಮನೆಯಾಗಲಿ ಎಂದು ಆಶೀರ್ವದಿಸಿದಳು. ಹಾಗೆಯೇ ಧನಪಾಲನ ಕಡೆ ತಿರುಗಿ, ಅಹಂಕಾರದ ಹಣಕ್ಕಿಂತ ಕರುಣೆಯ ಮನಸ್ಸು ದೊಡ್ಡದು, ನಿನ್ನ ಸಂಪತ್ತೆಲ್ಲ ಮಣ್ಣಾಗಲಿ ಎಂದು ಶಪಿಸಿದಳು. ದೇವಿಯ ಆಶೀರ್ವಾದದಿಂದ ಸೋಮಣ್ಣ ಊರಿನ ದೊಡ್ಡ ಧನವಂತನಾದನು. ಆದರೆ ಅವನು ತನ್ನ ಹಳೆಯ ಗುಣವನ್ನು ಮರೆಯದೆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಬಡವರಿಗೆ ಅನ್ನದಾನ ಮಾಡುತ್ತಾ ಸುಖವಾಗಿ ಬಾಳಿದನು. ದುರಾಸೆ ಮತ್ತು ಅಹಂಕಾರ ವಿನಾಶಕ್ಕೆ ಕಾರಣ. ಕರುಣೆ ಮತ್ತು ಸತ್ಕರ್ಮವೇ ದೇವರನ್ನು ತಲುಪುವ ನಿಜವಾದ ದಾರಿ.